ಹುಟ್ಟಿದಾಗಿಂದ ಎಲ್ಲ ಮದುವೆ ಮಾಡ್ಕೊಂಡ್ ಬಂದಾಗಲಿದ್ದ ನನಗೆ 11 ವಯಸ್ಸಲ್ಲಿ ಮದುವೆ ಆಗಿತ್ತು. ಅವಾಗಿಂದ ಇಲ್ಲೇ ಇದ್ದೀನಿ. ಯಾವುದು ಸರಿ ಇಲ್ಲ. ಮನೆ ಒಳಗಡೆ ಹುಳಗಳೆಲ್ಲ ಬರ್ತದೆ, ಮೋರಿ ನೀರೆಲ್ಲ ಬರ್ತತೆ, ಜನಗಳಿಗೆ ಸೇಫ್ಟಿಗಿಲ್ಲ. ಶಾಸಕರಿಗೆ ಸಚಿವರಿಗೆ ಮನವಿ ಮಾಡ್ಕೊಂಡಿದ್ದೀರಾ? ಯಾವ ಪತ್ರ ಬರೆಯೋದು ಬೇಡ. ನಮ್ ಬರೀ ಹೆಣ್ಮಕ್ಳು, ನನಗೆ 12 ಜನ ಹೆಣ್ಮಕ್ಳು. ಎಲ್ಲಾದ್ರಲ್ಲೂ ಮದುವೆ ಮಾಡೋದು, ದುಡಿಮೆ ಮಾಡೋದು, ಡಿಲಿವರಿ ಆಗೋದು, ಅಲ್ಲೇ ಮಲಸೋದು, ಎತ್ತೋದು ಎಲ್ಲ ಅಲ್ಲೇ. ಸಾಯಂಕಾಲ ಹೋಗ್ತೀನಿ, ಆ ಚೀಟಿ ಇಟ್ಕೊಂಡು ಅಲ್ಲಾಡ್ಕೊಂಡು ದುಡ್ಡು ತಿನ್ನಿ ಬರ್ತೀನಿ. ಈಗ ನೀನ್ ನನ್ ಕರ್ಕೊಂಡು ಹೋಗ್ತೀಯ, ನೀನ್ ಅಮೌಂಟ್ ತಗೊಂತೀಯ, ತಿಂತೀಯ. ನಾವು ಹೋಗಿ ಕೂತ್ಕೊಂಡು ಚಿತ್ರಾನ್ನ ಪೊಟ್ಲ ಕೊಡ್ತಾರೆ. ಚಿತ್ರಾನ್ನ ಉಪ್ಪು ಇದೆ, ಖಾರ ಇದೆ, ಯಾವ ಸುರುಗೋಡೆ ಇದೆಯಾ ಆ ತಿಂದ್ಬಿಟ್ಟು ಬರ್ಬೇಕು. ಅದೇನು ಧನಲಕ್ಷ್ಮಿ ನೋಡ ಏನಂತೀರಿ ಇವಾಗ? ಲೋಲಕ್ಷ್ಮಿ ಆ ಲಕ್ಷ್ಮಿ ಬರ್ತಾ ಇಲ್ಲ. ಈಗ ನೀವು ಸತ್ತಿದ್ರೆ ಇಲ್ಲ ಬದುಕಿದ್ರೆ ರೋಡ್ ಮೇಲೆ ಏನ್ ಮಾಡ್ತಾರೆ ಅಂತ ಕೇಳಲ್ಲ. ನಿಮ್ಗೇನು ಸಲೀಕ್ ಇದನ್ನು ಕೇಳಲ್ಲ. ಬರ್ತಾರೆ ಗೊಡ ಅಂತ ಅವರಿಂದ 100 ಜನ ಹಂಗೆ ಓಡ್ತಾರ ಅಷ್ಟೇ. ಮುಗಿತ್ತು, ಓಡ ಅವನು ಕಾರಲ್ಲಿ. ನಿಮ್ಮ ಹೆಸರು? ನನ್ನ ಹೆಸರು ಶಾರದಾ. ಎಷ್ಟು ವರ್ಷದಿಂದ ಇಸ್ಲಾಮಲ್ಲಿ ಇದ್ದೀರಾ? ಇದೀವಿ ವರ್ಷ ಲೆಕ್ಕಲ್ಲ ನಮ್ದು. ಹುಟ್ಟಾಗಿಂದ ಇಲ್ಲೇ ಇದ್ದೀರಾ? ಹುಟ್ಟಿದಾಗಿಂದ ಎಲ್ಲ ಮದುವೆ ಮಾಡ್ಕೊಂಡ್ ಬಂದಾಗಲಿದ್ದ ನನಗೆ 11 ವಯಸ್ಸಲ್ಲಿ ಮದುವೆ ಆಗಿತ್ತು. ಅವಾಗಿಂದ ಇಲ್ಲೇ ಇದೀವಿ. ಇಸ್ಲಾಮಲ್ಲಿ ನೀರಿನ ವ್ಯವಸ್ಥೆ, ಶೌಚಾಲಯ, ವಿದ್ಯುತ್ ಎಲ್ಲ ಸರಿ ಇದೆ? ಯಾವುದು ಸರಿ ಇಲ್ಲ. ಮನೆ ಒಳಗಡೆ ಹುಳಗಳೆಲ್ಲ ಬರ್ತದೆ, ಮೋರಿ ನೀರೆಲ್ಲ ಬರ್ತತೆ, ಜನಗಳಿಗೆ ಸೇಫ್ಟಿಗಿಲ್ಲ. ಶಾಸಕರಿಗೆ ಸಚಿವರಿಗೆ ಮನವಿ ಮಾಡ್ಕೊಂಡಿದ್ದೀರಾ? ಶಾಸಕರು ಸಚಿವರಿಗೆ ಮನವಿ ಮಾಡ್ಕೊಂಡಿದ್ದೀರಾ? ಹೇಳ್ಕೊಂಡಿದ್ದೀರಾ? ಪತ್ರ ಬರೆದಿದ್ದೀರಾ? ಅಯ್ಯೋ, ಯಾವ ಪತ್ರ ಬರೆಯೋದು ಬೇಡ. ಎಲ್ಲ ಗೊತ್ತು. ಎಲ್ಲಾರು ದುಡ್ಡಿರ್ಬೇಕು. ಇಲ್ಲ ಅವರು ನಾನು ಕೆಟ್ಟ ಮಾತು ಮಾತಾಡ್ತೀನಿ, ಓಕೆನಾ ನಿಮಗೆ? ಅಂತವ್ರಿಗೆ ಮಾತ್ರ ಅಡ್ಜಸ್ಟ್ಮೆಂಟ್, ನಮ್ಗೆಲ್ಲ ಅಡ್ಜಸ್ಟ್ಮೆಂಟ್ ಇಲ್ಲ. ನಮಗೆ ಗಂಡಸರು ಇಲ್ಲ. ನಮ್ ಬರೀ ಹೆಣ್ಮಕ್ಳೇ. ನನಗೆ 12 ಜನ ಹೆಣ್ಮಕ್ಳು. ನನಗೆ 15 ಜನ ಮಕ್ಕಳು. ಹೌದು. ಮನೆ ಎಷ್ಟು ದೊಡ್ಡದಿದೆ? ಮನೆ ಸಿಕ್ಕಿದೆ. ಮತ್ತೆ ಆ ಮನೆಯಲ್ಲಿ ಎಲ್ಲರನ್ನು ಅದೇ ಮನೆಯಲ್ಲೇ ಹುಟ್ಟಿ ಬೆಳೆದ? ಎಲ್ಲಾದ್ರೂ ಮದುವೆ ಮಾಡೋದು, ಗಿದುವೆ ಮಾಡೋದು, ಡಿಲಿವರಿ ಆಗೋದು, ಅಲ್ಲೇ ಮಲಸೋದು, ಎತ್ತೋದು ಎಲ್ಲ ಅಲ್ಲೇ. ನೀವ್ ಹೆಂಗಿದ್ರ, ನೀವ್ ಏನಿದ್ರ, ನೀವ್ ಸತ್ರ, ನೀವ್ ಬದುಕಿದ್ರ ಅಂತ ಯಾರು ಬರ್ತಾರೆ, ಲೀಡರ್ ಅನೌನ್ಸ್ ಮಾಡ್ತಾರೆ. ಅದು ಸೂಟ್ ಗಾಸು ಕೊಡ್ತಾರೋ ಇಲ್ಲ ಕೊಡಲ್ಲವ, ಅದು ನಮಗೆ ಗೊತ್ತಿಲ್ಲ. ಲಂಚ ಇದೆ, ಊರು ಪಂಚ. ಬಡವರಿಗೆ ಮಾತ್ರ ಇಲ್ಲ. ಒಂದೇ ಮಾತು, ಈಗ ನೀನ್ ಕುತ್ಕೊಂಡೆ ತಿಂತೀಯ ಅಂದ್ರ ನಿನಗೆ ಏನ್ ಇಲ್ದಾಗ ಏನ್ ಕುತ್ಕೊಂಡ್ ತಿಂತೀಯ? ನಾನ್ ನಿನ್ ಕೇಳ್ತೀನಿ, ದುಡ್ಡು ಏನ್ ಬರ್ತೈತಿ ನಿನಗೆ ಕುತ್ಕೊಂಡ್ ತಿನ್ನಕ್ಕೆ? ನಾವ್ ಇಷ್ಟು ಕಷ್ಟ ಬರ್ತೀವಿ. ಹುಚ್ಚ ಕಕ್ಕುಸು ಪಕ್ಕುಸು ಎಲ್ಲದ್ರಲ್ಲಿ ಕೈ ಹಾಕಿ ಒಂದೊಂದು ಡಬ್ಬ ಹಾಸ್ಕೊಂಡ್ಬಂದು ಮಕ್ಕಳು ಸಾಕ್ತಿವಿ, ಮನೆ ನೋಡ್ಕೊಂತೀವಿ. ನೀವ್ ಏನ್ ಮಾಡ್ತೀರ ಅಂತಾನು ಕೇಳಲ್ಲ, ನೀವ್ ಹೆಂಗಿದ್ರ ಅಂತಾನು ಕೇಳಲ್ಲ. ಎಲೆಕ್ಷನ್ ಇದ್ದಾಗ ಮಾತ್ರ ಬಂದ್ ಹೋಗ್ತಾರೆ. ಎಲೆಕ್ಷನ್ ಮಾತ್ರ ಬಂದ್ ಹೋಗ್ತಾರೆ. ನಾನು ಯಾರನ್ನ ಕೇರ್ ಮಾಡಲ್ಲ ಸ್ವಾಮಿ. ಒಂದೇ ಮಾತು, ನನಗಿಷ್ಟ ಬಂತ ಸಾಯಂಕಾಲ ಹೋಗ್ತೀನಿ. ಸಿಲ್ಪ್ ಕೊಟ್ಟಿರ್ತಾರಲ್ಲ, ಆ ಸಿಲ್ಪ್ ತಗೊಂಡಾಗ ಗುದ್ಬಿಟ್ಟು ಬರ್ತೀನಿ ಅಷ್ಟೇ. ನೀನ್ ಬಾ, ನಾನ್ ಬಾ, ಮೀಟಿಂಗ್ ಬಾ, ಅದಕ್ಕೆ ಬಾ, ಇದಕ್ ಬಾ. ಮೀಟಿಂಗ್ ಹೋದ್ರಣ ಏನ್ ಮಾಡ್ತಾರ ಗೊತ್ತಾ? ಈಗ ನೀನ್ ನನ್ ಕರ್ಕೊಂಡ್ ಹೋಗ್ತೀಯ, ನೀನ್ ಅಮೌಂಟ್ ತಗೊಂತೀಯ, ತಿಂತೀಯ. ನಾವು ಕುತ್ಕೊಂಡ ಚಿತ್ರಾನ್ನ ಪೊಟ್ಲ ಕೊಡ್ತಾರೆ. ಚಿತ್ರಾನ್ನ ಉಪ್ಪು ಇದೆ, ಖಾರ ಇದೆ, ಯಾವ ಸುರುಗೋಡೆ ಇದೆಯಾ ಆ ತಿಂದ್ಬಿಟ್ಟು ಬರ್ಬೇಕು. 1-2 ವರ್ಷ ನೋಡ್ಬೇಡಿ, ನಿನ್ ಜೊತೆಲಿ ಬಂದೆ. ಅದ್ರ ಮೇಲೆ ಹೋಗಿರ್ತೀವಿ ಅಂತ ಬಂದ್ಬಿಟ್ಟೆ ನಾನು. ಸಾಯಂಕಾಲ ಹೋಗ್ತೀನಿ, ಆ ಚೀಟಿ ಇಟ್ಕೊಂಡು ಅಲ್ಲಾಡ್ಕೊಂಡು ದುಡ್ಡು ತಿನ್ನಿ ಬರ್ತೀನಿ. 2000 ರೂಪಾಯಿ ಬರುತ್ತಾ ಗೃಹಲಕ್ಷ್ಮಿ? ಇಲ್ಲ, 2000 ರೂಪಾಯಿ ಇಲ್ಲ. ಪಿಂಚನ್ ಬರ್ತಾ ಇತ್ತು, ವಿಡಿಯೋ ಪಿಂಚನ್, ಅದು ಇಲ್ಲ. ಮಗಳು ಹ್ಯಾಂಡಿಕ್ಯಾಪ್, ಅವ್ರಿಗೆ 3 ಮಕ್ಕಳು, ಯಾವ್ದು ಇಲ್ಲ. ಯಾರು ಕೇರ್ ಮಾಡಲ್ಲ. ನಾವು ಹೋದ್ರ ವರ್ಷ ಅದೇನ ಅಂತಾರಲ್ಲಪ್ಪ, ವರ್ಕ್ ಆಗಲ್ಲ ಅಂತ, ಅದೇನಂತ ಸಿಸ್ಟಮ್, ಅದೆಲ್ಲ ನಮ್ಗೆ ಬರಲ್ಲ. ಅದಿಲ್ಲ, ನಾಳೆ ಬಾ, ನಾಳ್ದು ಬಾ, ಹಂಗ ಬಾ ಅಂತಾರೆ. ನಾವು ಅಳದು ಆ 1 ರೂಪಾಯಿ ಬರ್ತೈತಿ. ಬಸ್ ಚಾರ್ಜ್ಗೆ ಹೋದ್ರೆ ಮತ್ತೆ ರಾತ್ರಿಗೆ ನಮ್ಮ ಮೊಮ್ಮಕ್ಳಿಗೆ ಹಾಲಿಲ್ಲ.
ಊಟಿಸವನು ಹೋಗ್ಬಿಟ್ಟ, ನಾನು ಸಾಕ್ತಾ ಇದ್ದೀನಿ. ಆಯ್ತಾ? 15 ಜನನು ನೀವೇ ಸಾಕ್ತಾ ಇದ್ದೀರಾ? ಎಲ್ಲರಿಗೂ ಮದುವೆ ಆಯ್ತು, ಎಲ್ಲರಿಗೂ ಮದುವೆ ಆಯ್ತು. ಒಬ್ರು ಇಲ್ಲ ನನ್ನ ಹತ್ರ. ಒಂದೇ ಆಂಡಿಗೆ ಮಗಳಿದ್ದಾಳೆ, ಅವ್ರಿಗೆ 3 ಮಕ್ಕಳಿದೆ. ಅವ್ರ ಗಂಡನು ಬಿಟ್ಟು ಹೋದ, ಹೆಣ್ಮಕ್ಳು ಹುಟ್ಟಿದ್ದಾರೆ ಅಂತೇಳಿ. ನನಗೆ ಹೆಣ್ಮಕ್ಳೇ, ನಾನು ಸಾಕಿ ಎಲ್ಲಾರು ಮದುವೆ ಮಾಡಿ ಕೊಟ್ಟಿದ್ದೀನಿ. ಕಪ್ಪು ಸೇತಿದ್ದೀನೋ ಹುಚ್ಚು ಸೇತಿದ್ದೀನೋ ಅದು ನಮ್ಮ ಇಷ್ಟ. ಈಗ ಸರ್ಕಾರದಿಂದ ಯಾವುದೇ ಸೌಲಭ್ಯಗಳು ಬಂದಿಲ್ಲ ನಿಮಗೆ? ಯಾವುದು ಬಂದಿಲ್ಲ, ಒಂದು ಬಂದಿಲ್ಲ. ಅವನ ಹತ್ರ ಹೋಗ, ಇವನ ಹತ್ರ ಹೋಗ, ಅಲ್ಲಿಗೆ ಹೋಗಿ, ಇಲ್ಲಿಗೆ ಹೋಗ, ಆ ಮೀಟಿಂಗ್ ಹೋಗಿ, ಈ ಮೀಟಿಂಗ್ ಹೋಗ ಅಂತಾರೆ. ಎಲ್ಲ ಕಡೆ ಹೋಗಿದೀವಿ, ಲಾಸ್ಟ್ ತಪ್ಪ ಕುತ್ಕೊಂಡ್ಬಿಟ್ಟಿವಿ. ವೀರ ಪಿಂಚನ್ ಬರ್ತಾ ಇತ್ತು, ಅದು ಕಟ್ಟಾಯ್ತು. ಅದೇನು ಧನಲಕ್ಷ್ಮಿ ನೋಳ ಏನಂತೀರಿ? ಲೋಲಕ್ಷ್ಮಿ. ಲೋಲಕ್ಷ್ಮಿ ಆ ಲಕ್ಷ್ಮಿ ಬರ್ತಾ ಇಲ್ಲ. ಮನೆಗೆ ವಿದ್ಯುತ್ ಫ್ರೀ ಇದೆನಾ? ಮನೆ ರೇಷನ್ ಬರುತ್ತಾ? ರೇಷನ್ ಬರ್ತೈತಿ, ರೇಷನ್ ಕಾರ್ಡಲ್ಲಿ ರೇಷನ್ ಬರ್ತೈತಿ. ಬರೇ ರೇಷನ್ ಬತ್ರ 15 kg ಅಕ್ಕಿ. ಅದಕ್ಕೆ ಏನು ಜೋಡಿಲ್ಲ, ಈಡಿಲ್ಲ, ಒಂದು ಇಲ್ಲ. ಟಿವಿ ನೋಡ್ತಾ ಇದೀವಿ. ಕರ್ನಾಟಕ ಕಡೆ, ಕರ್ನಾಟಕ ಈ ಕಡೆ ಬಿಜಾಪುರ ಕಡೆ ಎಷ್ಟು ಸಲೂಕಿ ಇದೆ, ಈ ಕಡೆ ಆಂಧ್ರ ಕಡೆ ಎಷ್ಟು ಸಲೂಕಿ ಇದೆ. ಈ ಬೆಂಗಳೂರಲ್ಲಿ ಮಾತ್ರ ಇಲ್ಲ. ಅವನವನ್ ತಿನ್ಬೇಕು, ಅವನವನ್ ಚೆನ್ನಾಗಿರ್ಬೇಕು. ಅಲ್ಲೆಲ್ಲ ಕಡ್ಡಿ ಬಟ್ಟಣ ಕೂಡ ತೋರಿಸ್ತಾ ಇದ್ರು ಟಿವಿಯಲ್ಲಿ ಮೊನ್ನೆ. ಆಂಧ್ರದಲ್ಲಿ ಕಡ್ಡಿ ಬಟ್ಟಣ ಕೂಡ ಕೊಡ್ತಾರೆ 5 ಗೌರ್ಮೆಂಟ್ ಇಂದ. ಇಲ್ಲಿ ಏನಿಲ್ಲ, ಅಕ್ಕಿ ಚೆನ್ನಾಗಿರ್ಲಿ, ಚೆನ್ನಾಗಿ ಆ 4 ಟನ್ ಐತಿ ಯಾವನ್ನೆಲ್ಲ ಹಾಕೊಂಡು ಬರ್ತಾ ಇರೋದೆ. ಜೀವನೋಪಾಯಕ್ಕೆ ಏನು ಯಾವ ಕೆಲಸ ಮಾಡ್ತೀರಾ ನೀವು? ನಾನು ಡಬ್ಬ ಹಾಕ್ಸ್ತೇನೆ ಸ್ವಾಮಿ. ಸಪ್ಪರ್ ಪೇಪರ್ ಹಾ, ಅದ್ರ ಮೇಲೆ ಜೀವನ. ಅದ್ರ ಮೇಲೆನೆ ಬಂದ್ರನು 200 ಬರ್ತತಿ, 300 ಬರ್ತತಿ. ಒಂದೊಂದ್ ದಿವಸ ಇಲ್ಲ, ಮಳೆ ಬಂದ್ರೆ ಇಲ್ಲ. ಎಂದು ಜೀವನ ನಡೆಸ್ತಾ ಇದ್ದೀನಿ. ಗೌರ್ಮೆಂಟ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಗೌರ್ಮೆಂಟ್ಗ ಬೇಡ ಬೇಡ ಬೇಡ, ಅವಕಾಶ ಮತ್ತೆ ಬರ್ತತಿ ನನಗೆ. ಗೌರ್ಮೆಂಟ್ ಅಲ್ಲಿ ಸೀಟಲ್ಲಿ ಕೂತ್ಕೊಂಡಿರೋನು ಕರೆಕ್ಟ್ ಆಗಿ, ಈಗ ನಾನು ಮದುವೆ ಮಾಡ್ಕೊಂಡಿದ್ದೀನಿ, ನಾನ್ ಗಂಡನ ಹತ್ರ ನಾನು ಕರೆಕ್ಟ್ ಆದ್ರೆ ನನ್ನ ಗಂಡ ಎಲ್ಲಿಗೂ ಹೋಗಲ್ಲ. ಅತ್ತಾನೆ ತಾಳಿ ಏನ್ ಕಟ್ಕೊಂಡಿರೋದು? ಊರೆಲ್ಲ ಹೋಗಕ್ಕ ತಾಳಿ ಕಟ್ಕೊಂಡಿರೋದು, ಗಂಡನ ಹತ್ರ ನೋಡ್ಕೊಳಕ ತಾಳಿ ಕಟ್ಕೊಂಡಿರೋದು. ಅತ್ತಾನೆ ಕರೆಕ್ಟಾ? ಅಂತದ್ರಲ್ಲಿ ಈಗ ನನ್ನ ಮನೇಲಿ ದೊಡ್ಡ ಯಜಮಾನಿ. ಈಗ ನಾನ್ ನೋಡ್ಕೋಬೇಕು, ಯಾರು ನೋಡ್ಕೋಬೇಕು? ಅಂತ ನೋಡ್ಕೋಬೇಕು. ಆ ತರ ಇರ್ಬೇಕು ಎಲ್ಲಾ ಕಡೆನೂ. ಅಲ್ಲೆಲ್ಲಿ ಒಂದೊಂದು ಲೆಟರ್ಗಳಾಗ್ಲಿ ಇಲ್ಲ, ಇದು ಆಗ್ತಾವಲ್ಲ ಮೇಲ್ ಅಂತದ್ರೆಲ್ಲ ಮಿಸಾಚಿ ಅಲ್ಲಿ ಇಲ್ಲಿ ಇವ್ರು ನೋಡ್ಕೊರಿ, ಇವ್ರ ಸಪೋರ್ಟ್ ಮಾಡ್ರಿ, ಇವ್ರ ಜೊತೆಲಿ ಇರ್ರಿ, ಇವ್ರಿಗೆ ಏನು ಉಪಕಾರ ಮಾಡ್ರಿ ಅಂತ ಅಲ್ಲೆಲ್ಲ ಅವನ್ ಮಾಡ್ಬೇಕು. ಇಲ್ಲ ಅವ್ನ್ ಮಾಡ್ತಾನೋ ಮಾಡಿಲ್ವೋ ನಮ್ಗೂ ಗೊತ್ತಿಲ್ಲ. ಈಗ ಮಳೆಗಾಲ ಬಂದ್ರೆ ಏನೆಲ್ಲ ಸಮಸ್ಯೆ ಇರುತ್ತೆ? ನೀರು ನುಗ್ಗುತ್ತಾ? ನೀರು ಮನೆ ಸಿಲೆ ಮನೇಲಿ ನುಗ್ತತಿ, ಸಿಲೆ ಮನೆಯಲ್ಲಿ ನುಗ್ಗಲ್ಲ. ಅದ್ರಲ್ಲಿ ಈಗ ಡೌನ್ ಇರೋ ಮನೇಲಿ ನುಗ್ತತಿ, ಅಪ್ಪರ ಮನೇಲಿ ಇಲ್ಲ. ಅವಾಗಾದ್ರೂ ಬರ್ತಾರೆ ಅಧಿಕಾರಿಗಳು? ಯಾವನು ಬರಲ್ಲ. ಬರ್ತಾರೆ ಫೋಟೋಸ್ ಮೈನ್. ಇದು ಪಾಸಿ, ನಾ ಬೇಜಾರು ಮಾಡ್ಕೋಬೇಡ, ನಾನು ಇದ್ದಿದ್ದು ಮಾತಾಡ್ತೀನಿ. ನನ್ ಗಂಡ ಆಂಡಿಗೆಪ್ಪ, ನನ್ ಮಗಳ ಆಂಡಿಗೆಪ್ಪ, ಇನ್ನವರಿಗೆ ಮಾಡಿಲ್ಲ. ಇರಪ್ಪ ಬರ್ತಾರೆ ಆ ಕಡೆ ಫೋಟೋಸ್, ಆ ಸಂಜೆ ನೋಡ್ಕೊಂಡು ಹೋಗ್ತಾರೆ. ಏನ್ ನೀವು ಸತ್ತಿದ್ರೆ ಇಲ್ಲ ಬದುಕಿದ್ರೆ ರೋಡ್ ಮೇಲೆ ಏನ್ ಮಾಡ್ತಾರೆ ಅಂತ ಕೇಳಲ್ಲ. ನಿಮ್ಗೇನ್ ಸಲೀಕ್ ಇದನ್ನು ಕೇಳಲ್ಲ. ಬರ್ತಾರೆ ಗೊಡ ಅಂತ ಅವರಿಂದ 3 ಜನ ಹಂಗೆ ಓಡ್ತಾರ ಅಷ್ಟೇ, ಮುಗಿತು. ಓಡ ಅವನು ಕಾರಲ್ಲಿ ಮತ್ತೆ ಇನ್ನೇನ್ ನಡೀತಾರ ಅವರು. ನಾವು ನಡೀತೀವಿ, ಅವ್ರು ನಡೆಯಲ್ಲ. ಒಂದೇ 1 ಮೈಲ್ ನಡೆಯುತ್ತೆ. ನಾನು 10 ಮೈಲ್ ನಡೀತೀನಿ ಇವಾಗ. ವಯಸ್ಸಾಗಿದೆ ನನಗೆ. ಎಷ್ಟು ವಯಸ್ಸು ಗೊತ್ತಾ? ನನಗಿತ್ತು 80 ವಯಸ್ಸು. ಹೌದು, ನಾನ್ ನಡೀತೀನಿ. ನನ್ ಜೊತೆ ನಡೀತೀಯಾ? ನಡೆಯಲ್ಲ. ಇಲ್ಲಪ್ಪ, ಕೋಪ ಮಾಡ್ಕೋಬೇಡ. ಇದರಲ್ಲಿ ಎಲ್ಲ ಕಡೆನೂ ಸಲಿಗೆ. ಈಗ ಬಿಜಾಪುರ ಕಡೆ ಫುಲ್ಲು ಕಂಟ್ರಾಕ್ಟ್ ಅವ್ರೆ, ಡ್ರೈವರ್ ಅವ್ರೆ, ಗಂಡಸರು ಎಲ್ಲ ಅವರೇ. ಈಗ ಬೆಂಗಳೂರಲ್ಲಿ ಬಸ್ ಓಡಿಸೋದು ಕಾಂಟ್ರಾಕ್ಟ್ ಎಲ್ಲ ಅವರೇ. ಅಲ್ಲಿರೋನು ಕರೆಕ್ಟ್ ಆಗಿದ್ದಾನೆ, ಇಲ್ಲಿರೋರು ಇಲ್ಲ. ಥ್ಯಾಂಕ್ಸಾ?